ಹೊಳೆಹೊನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಪ್ರಕರಣ ದಾಖಲಾಗಿದೆ. ಗೀತಮ್ಮ ಅನ್ನೋ ಒಬ್ಬ ಹೆಣ್ಮಗಳು, ಸುಮಾರು 55 ವಯಸ್ಸು ಈಕೆಗೆ. ಈಕೆ ಮೃತ ಹೆಣ್ಮಗಳಾಗಿರ್ತಾರೆ. ಶಿ ಇಸ್ ದ ವಿಕ್ಟಿಮ್. ಏನಾಗಿದೆ, ಈಕೆಗೆ 3 ಜನ ಮಕ್ಕಳಿರ್ತಾರೆ. 2 ಗಂಡು ಮಕ್ಕಳು, 1 ಹೆಣ್ಮಗಳು. ಒಬ್ಬ ಗಂಡ್ಮಗ ಈಕೆ ಜೊತೆನೆ ಅಲ್ಲಿ ಜಂಬರ್ಘಟ್ಟ ಅನ್ನೋ ಒಂದು ಹಳ್ಳಿನಲ್ಲಿ ವಾಸವಾಗಿರ್ತಾನೆ. ಕೆಲವೊಂದು ದಿನಗಳಿಂದ ಈಕೆ ಮೈ ಮೇಲೆ ದೆವ್ವ ಬರುತ್ತೆ ಅಂತಂದು ಅಲ್ಲಿ ಊರಿನಲ್ಲೆಲ್ಲ ಸ್ವಲ್ಪ ಮಾತಾಡ್ಕೋತಾ ಇರ್ತಾರೆ. ಅವತ್ತಿನ ದಿನನೂ ಏನು ಇನ್ಸಿಡೆಂಟ್ ಆಗಿದೆ, ಅವತ್ತಿನ ದಿನನೂ ಅಂದರೆ ನಿನ್ನೆ ಸಂಜೆನೂ ಸ್ವಲ್ಪ ಏನೇನೋ ಮಾತಾಡ್ಕೊಳ್ಳಿಕ್ಕೆ ಎಲ್ಲನೂ ಪ್ರಯತ್ನ ಮಾಡೋ ಹಾಗೆ, ಅಂದರೆ ಕೆಲವು ಯಾರೋ ತೀರ್ಕೊಂಡಿರೋರು ನನ್ನ ಮೈ ಮೇಲೆ ಬಂದಿದ್ದಾರೆ ಅನ್ನೋ ಲೆಕ್ಕಕ್ಕೆಲ್ಲನೂ ಮಾತಾಡ್ಕೊಳ್ತಾರೆ ಅಂತಂದು ಮಗ ಹೇಳ್ತಾನೆ. ಸೊ ಅದಕ್ಕೆ ದೆವ್ವ ಬಂದಿದೆ ಅಂತಂದು ನಾವು ಅಂದ್ಕೊಂಡು, ಅದೇ ಊರಿನಲ್ಲಿ ಒಬ್ಬರು ಆಶಾ ಅಂತ ಒಂದು ಹೆಣ್ಮಗಳಿರ್ತಾರೆ, ಸುಮಾರು 45 ವಯಸ್ಸು. ಇವ್ರ ಮೈ ಮೇಲೆ ದೇವ್ರು ಬಂದಿದೆ ಅಂತಂದು ಇವನು ಅಂದ್ಕೊಳ್ತಾನೆ. ಯಾರು ಇವನು ಸಂಜು ಅಂತ ಮಗ ಏನಿದ್ದಾನೆ ಅಂದ್ಕೊಂಡು, ರಾತ್ರಿ ಸುಮಾರು ಒಂದು 8:30-9 ಗಂಟೆ ಅಷ್ಟೊತ್ತಿಗೆ ಆಕೆನ ಮತ್ತು ಆಕೆಯ ಗಂಡ ಸಂತೋಷ್ ಅಂತ ಇಬ್ಬರನ್ನೂ ಮನೆ ಹತ್ರ ಕರೆಸ್ತಾರೆ. ಮನೆ ಹತ್ರ ಕರೆಸಿ ಸುಮಾರು 9:30 ಅಷ್ಟೊತ್ತಿಗೆ ಒಂದು ಕೋಲ್ನಿಂದ ಅವ್ರಿಗೆ ಹೊಡ್ಕೊಂಡು ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟರ್ವರೆಗೂ ಹೊಡ್ಕೊಂಡು ಹೋಗ್ತಾರೆ. ದೆವ್ವ ಬಿಡಿಸ್ಬೇಕು ಅಂತಂದು ಹೇಳಿ. ಆಮೇಲೆ ರಾತ್ರಿ ಸುಮಾರು 1:30ವರೆಗೂ ಇದೇ ರೀತಿ ಪಾಪ ಭಾಳಷ್ಟು ಬೇಡ್ಕೊಂಡಿದ್ದಾಳೆ. ವಿಡಿಯೋ ಎಲ್ಲನೂ ಸಿಕ್ಕಿದೆ. ನಮಗೆ ನೀರು ಕೊಡಿ, ಭಾಳ ಸುಸ್ತಾಗ್ತಾ ಇದೆ ಅಂತಂದ್ಬಿಟ್ಟು ಕೇಳ್ಕೊಂಡ್ರೂ ಸಹಿತ ಇವರು ಬಿಟ್ಟಿಲ್ಲ. ಆ ದೆವ್ವಕ್ಕೆ ನಾವು ಹೊಡಿತಾ ಇದ್ದೀವಿ ಅನ್ನೋ ಲೆಕ್ಕಕ್ಕೆ ಮಾಡಿಕೊಂಡು ಸುಮಾರು 1:30ವರೆಗೂ ಕೂಡ ಆಲ್ಮೋಸ್ಟ್ ಒಂದು 4.5 ಅವರ್ಸ್ ಕಂಟಿನ್ಯೂಸ್ ಆಗಿ ಆಕೆ ಮೇಲೆ ಹಲ್ಲೆ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ. ಆಕೆ ಮತ್ತೆ ಅನ್ಕಾನ್ಷಿಯಸ್ ಆಗಿ ಬಿದ್ದು ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟರಲ್ಲೇನೆ ಪ್ರಾಣ ಕೂಡ ಕಳ್ಕೊಂಡಿದ್ದಾರೆ. ಸೊ ಇಮಿಡಿಯೇಟ್ಲಿ ನಾವು ಪ್ರಕರಣನೂ ಕೂಡ ದಾಖಲು ಮಾಡ್ಕೊಂಡಿದ್ದೀವಿ ಹೊಳೆಹೊನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲೇ. ಆ 3 ಜನ ಯಾರು ಆರೋಪಿತರು ಇದ್ದಾರೆ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಿದ್ದೀವಿ. ಈಗಿನ ಕಾಲದಲ್ಲೂ ಈ ಥರ ನಡೀತವೆ ಅಂತಂದ್ರೆ ಇಟ್ ಈಸ್ ಕ್ವೈಟ್ ಶಾಕಿಂಗ್. ಅಲ್ಲಿ ಊರಿನವ್ರಿಗೂ ಕೂಡ ನಾವೆಲ್ಲ ಹೇಳಿದ್ದೀವಿ, ಈ ರೀತಿ ನಿಮಗೆ ಮಾಹಿತಿ ಬಂದಾಗ ಪೊಲೀಸ್ ಇಲಾಖೆಗೆ ತಿಳಿಸ್ಬೇಕು. ಈ ರೀತಿ ಎಲ್ಲ ನೀವು ಮೌಢ್ಯಗಳೇನಿರ್ತವೆ ಇದಕ್ಕೆಲ್ಲ ನೀವು ಕಿವಿ ಕೊಡಬಾರ್ದು ಅಂತಂದು ಕೂಡ ಅವ್ರಿಗೂ ಕೂಡ ನಾವು ತಾಕೀತು ಮಾಡಿದ್ದೀವಿ. ತುಂಬಾ ಇಂಜುರೀಸ್ ಆಗಿದೆ, ಕೈ ಮೇಲೆ, ತಲೆ ಮೇಲೆ, ಬೆನ್ನ ಮೇಲೆ ಎಲ್ಲ ಕಡೆನೂ ಸಾಕಷ್ಟು ಇಂಜುರೀಸ್ ಆಗಿಬಿಟ್ಟಿದೆ. ಸಾರ್ವಜನಿಕರಿಗೂ ಕೂಡ ನಾವು ಎಸ್ಪೆಷಲಿ ನಮ್ಮ ಜಿಲ್ಲೆನಲ್ಲೂ ಅದನ್ನೇ ಹೇಳೋದು, ಈ ರೀತಿ ಹಳ್ಳಿನಲ್ಲಿ ನಾವು ದೆವ್ವ ಬಂದಿದೆ ಅಂತ ಹೇಳಿ ಅವ್ರಗಳಿಗೆಲ್ಲನೂ ಹಲ್ಲೆ ಮಾಡೋದು, ಇದು ಯಾವುದು ಕೂಡ ಮಾಡಬಾರ್ದು. ದೇವ್ರ ಮೇಲೆ ನಂಬಿಕೆ ಇದ್ರೆ ಅವ್ರದ್ದು ವೈಯಕ್ತಿಕ ಇರಬೇಕು, ಅವರ ಪೂಜೆಗೆ ಸೀಮಿತವಾಗಿರಬೇಕು. ಬಟ್ ಬೇರೆಯವ್ರಿಗೆ ಹೋಗಿ ಹಲ್ಲೆ ಮಾಡೋದು ಎಲ್ಲ ಮಾಡ್ತು ಅಂತಂದ್ರೆ ಕಾನೂನಲ್ಲಿ ಇದು ಅಪರಾಧ ಆಗಿರ್ತದೆ. ಈಗ ಇವರು ಅನ್ಯಾಯವಾಗಿ ಒಂದು ಪ್ರಾಣ ಹೋಯಿತು. ಆಕೆಗೆ 3 ಜನ ಮಕ್ಕಳಿರ್ತಾರೆ, ಪಾಪ ಗಂಡ ರೀಸೆಂಟಾಗಿ ತೀರ್ಕೊಂಡಿರ್ತಾನೆ. ಸೊ ಆಕೆನ ಅನ್ಯಾಯವಾಗಿ ಇವರು ಕೊಲೆ ಮಾಡಿಬಿಟ್ಟಿದ್ದಾರೆ. ಸೊ ಅಟ್ ದ ಸೇಮ್ ಟೈಮ್ 3 ಜನ ಯಾರು ಆರೋಪಿತರಿದ್ರು ಅವ್ರಿಗೆ ಕಾನೂನಿನ ರೀತಿಯಲ್ಲಿ ಏನು ಶಿಕ್ಷೆ ಆಗಬೇಕು ಅದು ಕೂಡ ಶಿಕ್ಷೆ ಆಗ್ತದೆ.